ಆಫ್ಟರ್ n ನಂಬರ್ ಆಫ್ ಟೇಕ್ಸ್ ನಂಬರ್ನ ಮೆನ್ಷನ್ ಮಾಡಲ್ಲ, ಯಾಕಂದ್ರೆ ನಾನು ಮಾಡಬಾರ್ದು. ಟೈಮ್ ಬಂದು 12:31. ಅಲ್ಲಿ ಕ್ಲೋಸಿಂಗ್ ಟೈಮ್ ಬಂದು 1 o'clock. ಗೈಸ್ ಏನು ಗೊತ್ತಾ, ವಿಡಿಯೋ ತೆಗಿತಿದ್ದು ಪ್ರಸಾದ ಮಾಡೋಣ, ಅಕ್ಕ ವಿಡಿಯೋ ತೆಗಿತಾಳೆ ಅಂತ ಕೊಡಲೇ ಇಲ್ಲ. ನಿಮಗೆ ಪ್ರಸಾದ ಇಲ್ಲ ಏನಿಲ್ಲ, ಎಲ್ಲ ಕಾಸ್ಟ್ಲಿ ಮಾಡ್ತಿದ್ದಾರೆ ಟ್ರಾನ್ಸ್ಪೋರ್ಟ್ ಬ್ಲಾಕಲ್ಲಿ. 100 ರೂಪೀಸ್ ಅಲ್ಲಿ 200 ಮಾಡ್ತಿದ್ದಾರೆ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ವಿಶೇಷತೆ, ನನ್ನ ಫ್ರೆಂಡ್ ಜೊತೆ ಇವತ್ತು ಆಚೆ ಹೋಗ್ತಿದ್ದೆ ಫಾರ್ ಇಸ್ಕಾನ್ ಟೆಂಪಲ್. ಫಸ್ಟ್ ಟೈಮ್ ಆಫ್ಟರ್ ಲಾಂಗ್ ವಿಶ್ ಫೈನಲಿ ಟುಡೇ ಡಿಸೈಡ್ ಮಾಡಿದ್ದೀನಿ ಹೋಗೋಕ್ಕೆ. ಅದಕ್ಕೆ ಮುಂಚೆ ಒಂದು ರೀಲ್ ಮಾಡೋಣ ಅಂತ. ಸೊ ಐ ಆಮ್ ವೇಟಿಂಗ್ ಫಾರ್ ಹರ್. ಅಕ್ಕ ಟೈಮ್ ಸೆನ್ಸ್ ಸೂಪರ್. ಇದು ಶಿಕ್ಕಿ. ಓ ಇಲ್ಲ ಮೇಡಮ್, ಸರ್ ನಾನು ವೈಟ್ ಅಂದ್ಕೊಂಡೆ, ನಾನು ವೈಟ್ ಹಾಕ್ಬಿಟ್ಟಿದ್ದೀನಿ ನೋಡಿ. ಫುಲ್ ಟ್ರೆಡಿಷ್ನಲ್, ಸೆಮಿ ಟ್ರೆಡಿಷ್ನಲ್ ಆಗಿ ಇವಾಗ ಒಂದು ರೀಲ್ ಮಾಡ್ಬಿಟ್ಟು ಎಸ್ಕೇಪ್ ಆಗ್ತೀವಿ. ಟೈಮ್ ಅಲ್ಲ, ಬಾಯ್. ನೋಡಿ ಪ್ರಾಕ್ಟೀಸ್ ಮಾಡಕ್ಕೆ ರೆಡಿ ಆಗಿದ್ದಾರೆ. ಇಲ್ಲಿ ಪ್ರಾಕ್ಟೀಸ್ ಮಾಡ್ಕೊಂಡು ನೆಕ್ಸ್ಟ್ ಟೆರೆಸ್ ಹೋಗಿ ಫೈನಲ್ ಟೇಕ್ ತಗೋತೀವಿ. ಇವಾಗ ಟೇಕ್ ಆಲ್ಮೋಸ್ಟ್ ಒಂದು 4 ಸತಿ ಮೇಲೆ ಆಯಿತು. ಆಫ್ ದ ಕ್ಯಾಮ್ರಾ 4, ಆನ್ ದ ಕ್ಯಾಮ್ರಾ 4. ಆನ್ ದ ಕ್ಯಾಮ್ರಾ 4 ಬರೋದು, ಎರಡೇ ನೋಡಿ. ಆಯ್ತಕ್ಕ, ಸಾರಿ ಅಕ್ಕ. ಅದು ಬೇಡ ಬೇಡ ಅಂತ ಕೈ ಹಿಡಿದಿತ್ತು, ನಾನು ಆದ್ರೆ ಬಂದ್ಬಿಡ್ತು. ಡ್ಯಾನ್ಸ್ ರೀಲನ್ನು ಮುಗಿಸಿದ್ದೇವೆ ನೋಡಿ. ಡನ್. ಆಫ್ಟರ್ n ನಂಬರ್ ಆಫ್ ಟೇಕ್ಸ್ ನಂಬರ್ನ ಮೆನ್ಷನ್ ಮಾಡಲ್ಲ, ಯಾಕಂದ್ರೆ ನಾನು ಮಾಡಬಾರ್ದು. ಸೊ ರಿಲೀಸ್ ಆಗುತ್ತೆ. ಈ ವ್ಲಾಗಿಗಿಂತ ಮುಂಚೆ ರೀಲೇ ಬಂದಿರುತ್ತೆ ನೋಡಿರ್ತೀರ. ಬಟ್ ಸ್ಟಿಲ್ ವಿ ಆರ್ ಆಲ್ ಸೆಟ್ ಟು ಗೋ ಟು Somewhere like temple. somewhere ಅಲ್ಲ, we are going to ISKCON. She knows it. Over build up. She is high standards, double standards. ಎಲ್ಲ ಕುಕ್ಕು ಹೇಳ್ಕೊಡ್ರೋದು. ಇದನ್ನೆಲ್ಲ ಎಡಿಟ್ ಮಾಡಾಕ್ತೇನೆ, ಬೇಡ ಬರಲಿ, ಚೆನ್ನಾಗಿದೆ ಕಾಂಟೆಂಟ್. ಓಕೆ ಗೈಸ್, ನೆಕ್ಸ್ಟ್ ಲೊಕೇಶನ್ ಗಾಡಿ ತೆಗಿತಾ ಇದ್ದೀವಿ. ನನ್ನ ಸೋಕೋಲ್ಡ್ ಹೋಲ್ಡರ್ನ ಇವತ್ತು ಯೂಸ್ ಮಾಡೋ ಟೈಮ್ ಬಂದಿದೆ. ಅರ್ಧ ಇದು ನಾರ್ಮಲ್ ವ್ಲಾಗ್, ಅರ್ಧ ಮೋಟೋ ವ್ಲಾಗ್. ಆ ಕಡೆ ಹೋಗ್ಬೇಕು, ಇಸ್ಕಾನ್ ಈ ಕಡೆ ಅನ್ಸುತ್ತೆ. ಮೇನ್ ರೋಡ್ ಹೋಗೋಣ. ಹೆಂಗೋದ್ರು ರೀಡೈರೆಕ್ಟ್ ಆಗುತ್ತೆ ಗೂಗಲ್ ಮ್ಯಾಪ್ಸ್. ಡೋಂಟ್ ವರಿ. ನೋಡಿ ಅಕ್ಕ ರೆಡಿ. ಹೌದು. We are all set to go. ಹಾಕೊಡಲ್ವಾ ಹೆಲ್ಮೆಟ್ಟು? ಹೆಲ್ಮೆಟ್ಟು ಮುಂದೆ ಇದೆ ಕೊಡು. ನಾನೇನು ಹಾಕಲ್ವೇನೋ ಅನ್ಕೊಂಡು. ಅಕ್ಕ ವಾಟ್ ವೆರಿ ಬಿಸ್ಕೆಟ್. where we have to go? Right is showing that side. Hotel walk. ಹೋಗಿ ಸ್ಟ್ರೈಟ್. ಗಾಂಧಿ ಸರ್ ನಮ್ಮ ಕಾಲೇಜ್ ಸ್ಟ್ರೈಟ್ ಹೋಗಿ. ಮನೆ ನುಕ್ಕೊಂಡು ಹೋಗ್ಲಾ? ಮನೆ ನುಕ್ಕೊಂಡು ಹೋಗ್ಲಾ? ನುಗ್ಗು, ಯಾರು ಬೇಡ. ಲೆಫ್ಟಾ? ರೈಟ್. ಆಂಟಿ ಅಕ್ಕ ನಮ್ಮ ಆರನೇ ಇದೆ ಬ್ರೋ. ಯೂಸ್ ಮಾಡ್ಬೋದು ನೀನು. ಬಾಯ್ ಬಂದು ಸ್ಟ್ರೈಟ್. ಯಾಕೆ ಸಖತ್ತಾಗಿ ಓಡಿಸ್ತೀನಿ ಇರು. ನಿಂದಲ್ಲಿ ಬ್ರೇಕ್ ಸ್ವಲ್ಪ ಕಡಿಮೆ. ನನ್ನ ಗಾಡಿನೇ ಪ್ರಾಬ್ಲಮ್. ಎಸ್ ನೋಡಿ, ಆರ ನೋಡ್ತಿದ್ದೀನಿ. ಫುಲ್ ನೆಟ್ಟು ಹೊಡ್ತಿಲ್ಲ ನನ್ನ ಗಾಡಿ ಮೇಲೆ. ಏನಿಲ್ಲ, ಒಂಚೂರು ನೋಡು ಬ್ರೇಕು. ಇಲ್ಲಿಡಿದ್ರೆ ಊರಲ್ಲಿ ನಿಲ್ಲುತ್ತೆ. ಕಂಟ್ರೋಲಿಂಗ್ ಆನ್ ಆಫ್. ಓಕೆ, ಬೇಕಾದಾಗ ಆನ್ ಮಾಡ್ಬೋದು. ವಿಡಿಯೋ ಬೇಡಬೇಕು. ಹೌದು. ಸುಮ್ಮನೆ ಏನು ಮಾಡೋಣ, ಅದು 46 ನಿಮಿಷ ಗುರು. ಇಲ್ಲ ಮಧ್ಯದಲ್ಲಿ ಆಫ್ ಮಾಡಿ ಎಲ್ಲರೂ ಅನ್ಕೋತಾರೆ, ಅಲ್ಲ ಮ್ಯಾಕ್ಸ್ ಹಾಕೊಂಡು ಫೋನ್ ಅಂತಾನೆ ಅಲ್ಲ ಹಂಗೆ ಪೋಸ್ಟ್ ಬಿಡಲ್ಲ ತಾನೆ. ಬಟ್ಟೆ ಹಾಕಿದ್ದೀನ ಹಾಕಿದ್ಯಾ? ನಾನು ಅದನ್ನ ಅಳ್ಳಾಡಿಸಿ ನೋಡಿದೆ, ಗಟ್ಟಿ ಇದೆ ಬ್ರೋ. ಇದ್ರೆ ಅಲ್ಲ ಅದ್ರಲ್ಲಿ ಆರ ನೋಡಿ ಎತ್ತಿದ್ಯಲ್ಲ ಗುರು. ಅಲ್ಲ ನಾನು ಮುಟ್ತೇನೆ ಆರ
ನೋಡಿ ನೋಡಿ ಅದು ಒಂದ್ಸತಿ ಪ್ರೆಸ್ ಮಾಡಿದ್ರೆ ನೀನು ಆಫ್ ಮಾಡಿದ್ರೆ ಬೇಡ ಅದ್ರ ಕೈಗೆ ತಗೊಂಡು ಅದು ಆಫ್ ಆಗಿತ್ತು. ಅವ್ನು ಯಾರಾದ್ರೂ ಬೈಕೋಬೇಕು, ಯಾರಿಗೆ ತಿಕ್ಲು ಹುಡುಗಿ ಹೀಗೆ ಯಾರು ನೋಡ್ಕೊಂಡು ಹೋಗ್ತೈತೆ ಅಂತ. ಕೊಟ್ಟಿರೋದು ಗಾಡಿ ಓಡ್ಸಕ್ಕೆ. ನನಗೆ ಅವ್ನಿಗೆ ಸಂಬಂಧ ಇಲ್ಲ ಅಂದ್ಬಿಡ್ತೀನಿ. ಒಂದ್ಸತಿ ಹೊಡಿಲ್ಲ ಮತ್ತೆ. ಇಲ್ಲಿ ರೇಸು ಮಾಡೋಕ್ಕಾಗಲ್ಲ ಈ ರೋಡಲ್ಲಿ. ಹೌದು. ಆಮೇಲೆ ಅನ್ಯಾಯ ಸಿಕ್ಕಾಕೊಂಡ್ಬಿಡ್ಬೇಕಾದ್ರೆ ಹೋಗ್ದೆ ಏನ್ ಮಾಡ್ತಾವ ನೀನು? ನಾನು ಓಡ್ಸೋದಕ್ಕೆ ಅಲ್ಲ ಅವ್ನ ಹತ್ರ ಹಂಗೆ ನಿಂತ್ಕೊಟ್ಟು ನೀನು ಯಾರೋ ಇವ್ರ ತರನೇ ಸೌಂಡ್ ಜಾಸ್ತಿ. ಇವಾಗ ಹೊಡಿಬೇಕು ಆದ್ರೆ ಹೊಡಿಯಕ್ಕಾಯ್ತಾ ಇಲ್ಲ. ಎಲ್ರು ಅದು ಲೆಫ್ಟ್ ಸೈಡಲ್ಲಿ ಈ ಕಡೆ ಪ್ರೆಸ್ ಸರಿ ಹೋಗ್ಬಿಡುತ್ತೆ. ಅಯ್ಯ, ಸರಿ ಬೇಡ. ನಾನೇ ಎಳಿತಾ ಇದ್ದೀನಿ. ಇಲ್ಲಿ ರೈಟ್ ಅದಕ್ಕೇನೆ ಹಿಂಗೂ ಹೊಡಿಬೋದು. ಹೇಳಿಲ್ವಾ ಹಿಂಗೂ ಹೊಡಿಬೋದು ಅವರನ್ನ ಅಂತ ತೋರಿಸ್ಕೊಡೋದು ನಾವೇ. ಇಲ್ಲೆಲ್ಲಾದ್ರೂ ಲೆಫ್ಟಾ? ಫ್ರೆಂಡ್ಸ್, ಇನ್ನು 7 ಮಿನಿಟ್ಸ್ ಇದೆ ಅಂತೆ. ಟೈಮ್ ಬಂದು 12:31. ಅಲ್ಲಿ ಕ್ಲೋಸಿಂಗ್ ಟೈಮ್ ಬಂದು 1 o'clock. ಹಾಂ, ಇನ್ನೇನು ಮುಚ್ಚೋಗ್ಬೇಕು. ಆ ಟೈಮು ಕರ್ಕೊಂಡು ಹೋಗ್ತಾರೆ ನಮ್ಮ ಮೇಡಮು. ಬಟ್ ತೊಂದರೆ ಇಲ್ಲ, ದೇವ್ರನ್ನ ಆಚೆಯಿಂದನೇ ದರ್ಶನ ಮಾಡ್ಕೊಂಡು ಮುಂದೆ ಹೋಯ್ತು. ಇಲ್ಲ ನಾವು ಫಸ್ಟ್ ಟೈಮ್ ಇಷ್ಟು ವರ್ಷ ಆದ್ಮೇಲೆ ಹೋಗ್ತಿದ್ದೀನಿ ಇಸ್ಕಾನ್ಗೆ. ಎಷ್ಟು ಬೇಗ ಕರ್ಕೊಂಡು ಹೋಗ್ತಾಳೆ ನಮ್ಮ ಅಕ್ಕ. ಬಟ್ ನಾವು ಒಳಗೆ ಹೋಗಿ ಹೋಗ್ತೀವಿ. ನೋಡೋಣ, ಗೊತ್ತಾಗುತ್ತೆ. ಕಾದು ನೋಡಿ ಒಂದು ಬ್ರೇಕ್ನ ನಂತರ ಇನ್ ಟೈಮು ಕರ್ಕೊಂಬಂದವ್ರು ನಮ್ಮ ಹುಡುಗಿ 20 ರೂಪಾಯಿ ಪಾರ್ಟಿ ಪೇ ಮಾಡಿ ಪರವಾಗಿಲ್ಲ ಅಲ್ಲ. ಇಟ್ ಡಸ್ ಮ್ಯಾಟರ್. ನನ್ನ ಗಾಡಿ ಕಡೆ ಏನಿಲ್ಲ, ಕಾರ ಬರುತ್ತೆ. ಕಾರು ಇಲ್ಲಿ ಬರಲ್ಲ. ಓಕೆ ಫ್ರೆಂಡ್ಸ್, ಫಸ್ಟ್ ಟೈಮ್ ಇಸ್ಕೊಂಡು ನೋಡೋಕೆ ಹೋಗ್ತಿದ್ದೀನಿ. ಜನಸಾಗರ ಅಂತ ಎದ್ದು ಕಾಣ್ತಿದೆ. ಐ ಡೋಂಟ್ ಲೈಕ್ ಟು ಮಚ್ ಆಫ್ ಪೀಪಲ್, ಬಟ್ ಐ ಲೈಕ್ ಟು ಸಿ ದ ಗಾಡ್. ಸ್ಯಾಂಪಲ್ ಕುಕ್ಕು ಆಸೆ ನೆರವೇರಿಸಿದ್ದೀನಿ. ಅದೇ ತೃಪ್ತಿ ಜಾಸ್ತಿ ನನಗೆ. ಆ ತೃಪ್ತಿಲಿ ನನ್ನ ತೃಪ್ತಿ ಇದೆ ಫ್ರೆಂಡ್ಸ್. ಖುಷಿಯಿಂದ ಬಂದೋಳ ಅಕ್ಕ. ಎಕ್ಸಿಟ್ಗೆ ಎಂಟ್ರಿ ಬಂದು ಎಕ್ಸಿಟ್ಗೆ ಹೋಗ್ಬಿಡ್ತಿದ್ವಿ. ಯಾವುದು ಇಲ್ಲಿ ಎಂಟ್ರಿ ಫಾರ್ ದರ್ಶನ. ಓಕೆ, ಟೆಂಪಲ್ ಒಳಗೆ ವಿಡಿಯೋ ಮಾಡೋಕ್ಕಾಗಲ್ಲ, ಅದಕ್ಕೆ ಆಚೆನೆ ಮಾಡ್ತಿದ್ದೀನಿ. ಇಲ್ಲೊಂದು ಫೋಟೋ ಸೆಷನ್ ಆಗ್ತೀನಿ. ಇವಾಗ ನೆಮ್ಮದಿಯಾಗಿ ದರ್ಶನ ಮಾಡಬೇಕು. ವಿಲ್ ಗೆಟ್ ಬ್ಯಾಕ್ ಟು ಯು ಗೈಸ್. ನನಗೆ ಕನ್ಫ್ಯೂಸ್ ಆಗ್ತಿದೆ. ನಾವು ಟೆಂಪಲ್ಗೆ ಬಂದಿದ್ದೀವ. ಏನು ಬ್ರೋ ಇಷ್ಟು ಕಮರ್ಷಿಯಲೈಸ್ಡ್ ಆಗಿದೆ ಪ್ಲೇಸು. ಗೋಬಿ ಅಂತೆ, ಅಪ್ಡೇಟೆಡ್ ವರ್ಷನ್, ಕೇಕ್ ಅಂತೆ, ಫ್ರೆಂಚ್ ಫ್ರೈಸ್ ಅಂತೆ, ಆಮೇಲೆ ಏನೇನಿತ್ತು ಪಕೋಡ ಅಂತೆ. ನಾನು ಪ್ರಸಾದ ನೋಡುತ್ತಿದ್ದೀನಿ. ಇವ್ರು ವೆರೈಟಿ ಡೆಸರ್ಟ್ಸ್ ಎಲ್ಲ ಇಟ್ಟವ್ರೆ. Oh my God. ಏ ಬಾ, ಏನೇದು ನೀರು ಫ್ರೆಂಡ್ಸ್. ISKCON has become so commercialized. Though it's my first time, that vibe is feeling like commercialized vibes. ಈ ಥರ ಅನ್ಸಿದೆ ನಿನಗೆ? ನೋಡಿ ಪ್ರಸಾದ ಇಸ್ಕೊತಾವಳೆ ನಮ್ಮ ಹುಡುಗಿ. ಊಟನೂ ಇದೆ ಬ್ರೋ. ಊಟ ಬೇಡ, ನಾನೇ ಹಾಕ್ಸ್ಕೊತೀನಿ. ಗೈಸ್, ಏನು ಗೊತ್ತಾ, ವಿಡಿಯೋ ತೆಗಿತಿದ್ದೆ ಪ್ರಸಾದ ಮಾಡೋಣ. ಅಕ್ಕ ವಿಡಿಯೋ ತೆಗಿತಾಳೆ ಅಂತ ಕೊಡಲೇ ಇಲ್ಲ. ನಿನ್ನ ಪ್ರಸಾದ ಇಲ್ಲ, ಏನಿಲ್ಲ. ಆದ್ರೂ ಸಿಕ್ಕಿದೆ. ಒಂದು ಕೊಟ್ಟೆ. ಈಗ ಸಮ ಆಯ್ತು. ನಾನು ಒಬ್ರ ಹತ್ರ ಉಗಿಸ್ಕೊಂಡು ಅವಳು ಉಗಿಸ್ಕೊಳ್ಳಿ ಅಂತಾನೆ ಕೊಟ್ಟಂಗಿತ್ತು. ಇಬ್ರು ಈಕ್ವಲ್ ಆಗಿ ಹೋಗಿದ್ದೀವಿ ಈಗ. ಚೆನ್ನಾಗಿದ್ಯಾ? ಸಖತ್ತಾಗಿದೆ. ಐಸ್ ಕ್ರೀಮ್ ತಿಂತಿದ್ಯಾ? ಅದಕ್ಕೂ ಚೆನ್ನಾಗಿದೆ. ಐಸ್ ಕ್ರೀಮ್ ಗಿಂತ ನೀವು ಊಟ ಇಲ್ಲಿ ಮಾಡ್ಕೊಳ್ಳೋಣ, ಆಚೆ ತಿನ್ನಲ್ವಾ? ನೋಡವಾ ಹಿಂದೆಗಡೆ ಎಕ್ಸ್ಪ್ರೆಷನ್ ಇರುತ್ತೆ. ಅಲ್ಲಿ ಇಲ್ಲಿ ನೋಡ್ಕೊಳ್ಳಿ. ಓಕೆ ಓಕೆ. ಅಕ್ಕ ಎಲ್ಲೋದ್ಲು? ಅಲ್ಲವರೇ ಅಕ್ಕ. ಇದು ನಮ್ಮ ಸ್ಪಾಟ್, ಸೀಕ್ರೆಟ್ ಸ್ಪಾಟ್, ಲಂಚ್ ಬ್ರೇಕ್. ಯಾರ ಹತ್ರ ಮಾತಾಡ್ತಿದ್ದೆ? ಬಾಯ್ ಫ್ರೆಂಡಾ? ಅದೊಂದೇ ಕಡಿಮೆ ನನಗೆ. ಅದೇ ಕಮ್ಮಿನಾ? ಇನ್ನೆಲ್ಲ ಜಾಸ್ತಿನಾ? ಮೇಡಮ್ ಫೇವ್ರೆಟ್ ಫ್ರೈಸು ಆರ್ಡರ್ ಮಾಡಿದ್ದೀರಲ್ಲ ಆಲ್ರೆಡಿ. ನಮ್ಗೊಂದು ಫ್ರೂಟ್ ಪಂಚ್. ನಿಮಗೆ ಏನು ಬೇಕು? ಇದು ಚಿಕನಲ್ಲಿ ಏನು ಬೇಕು? ಚಿಕನ್ ಸ್ಪೈಸಿ BBQ ಚಿಕನ್ ವಿಂಗ್ಸ್ ಆರ್ ಸ್ಪೈಸಿ ಚಿಕನ್ ವಿಂಗ್ಸ್? ಸ್ಪೈಸಿ ಬೇಡ, ಬಿಕಾಸ್ ಸ್ಪೈಸಿಗೆ ಸ್ಪೈಸಿ ಸೆಕ್ಷನ್ ಸಕ್ಕತ್ತಾಗಿದೆ.
ಹಾಂ ಇವಾಗ ಯಾವುದು ಫ್ರೈಡ್ ಇದೆಯಾ ಅಷ್ಟು ಶಾಪಿಂಗ್ ಮಾಡಿದ್ವಿ ಜಸ್ಟ್ 200 ಒಂದು ಟ್ರಿಪ್ಗೆ ಹೋಗ್ತಾ ಇದ್ದೀನಿ ಆ ಟ್ರಿಪ್ಗೆ ಒಂದೇ ಒಂದು ಹಾರ್ಸ್ ಇತ್ತು ಎಲ್ಲ ಕಾಸ್ಟ್ಲಿ ಮಾಡಿದ್ದಾರೆ ಟ್ರಾನ್ಸ್ಪೋರ್ಟ್ ಬ್ಲಾಕಲ್ಲಿ 100 ರೂಪೀಸ್ ಅಲ್ಲಿ 200 ಮಾಡಿದ್ರು ಇವ್ರು ಅದಕ್ಕೇನು ತೊಗೊಂಡೇ ಇಲ್ಲ ಯಾಕಂದರೆ ಇವ್ರು ಏನಾದ್ರು ತೊಗೊಂಡ್ರೆ ಯುನೈಟೆಡ್ ಕಲರ್ಸ್ ಆಫ್ ಬೆನಟನ್ ಈಗ ಮಾಸ್ಕ್ ಉಲ್ಟಾ ಹಾಕಿದ್ದಾರೆ ಅವ್ರ ಹಿಂದೆ ಏನಿದೆ ಗೊತ್ತಾ ನೈಕಿ ಅಂತ ಇದೆ ಮಾಸ್ಕ್ ಹಿಂದೆ ಆಲ್ ಸ್ಟ್ಯಾಂಡರ್ಡ್ಸ್ ಹೌ ವಾಸ್ ಯರ್ ಡೇ ಸೂಪರ್ ಸಖತ್ತಾಗಿತ್ತು ಇವಾಗ ಹೋಗಿ ವಾಷಿಂಗ್ ಮಿಷಿನ್ ಫಿಕ್ಸ್ ಮಾಡಿಸ್ತಾಳೆ ಇವಾಗ ಬ್ಯಾಕ್ ಟು ರೆಸ್ಪಾನ್ಸಿಬಿಲಿಟೀಸ್ ಸೊ ಮಾರ್ನಿಂಗ್ ಟೆಂಪಲ್ ಎಲ್ಲ ಆಯಿತು ಚೆನ್ನಾಗಿ ತಿಂದ್ವಿ ಶಾಪಿಂಗು ಮುಗೀತು ದಿಸ್ ವಾಸ್ ದ ಡೇ ಸೊ ಇಟ್ ವಾಸ್ ಅ ಮಿನಿ ಬ್ಲಾಗ್ ಮಿನಿ ಎಲ್ಲ ಸ್ವಲ್ಪ ಲಾಂಗ್ ಅನ್ಸುತ್ತೆ ಸೊ ಯಾ ಬಾಯ್ 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 ಟೇಕ್ ಕೇರ್ ಬಾಯ್ 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 ಸಿಗೋಣ ನೈಕಿ ತೋರಿಸ್ಬಿಡೋದು ಸಮಾಧಾನಕ್ಕೆ ವ್ಯೂವರ್ಸ್ಗೆ ಉಲ್ಟಾ ನೈಕಿ ಯಾರು ಉಲ್ಟಾ ಹಾಕೋತಿದ್ದಾಳೆ ಎಷ್ಟು ಶ್ರೀಮಂತರು ಇರ್ಬೋದು ನೋಡಿ ಎಲ್ಲರೂ ಬ್ರ್ಯಾಂಡ್ಗೋಸ್ಕರ ತೊಗೊಂಡು ಹಾಕೊಂತಾರೆ ನಮಗೆ ತೋರಿಸೋ ಅಭ್ಯಾಸ ಇಲ್ಲ ಯಾರಿಗೆ ಇರುತ್ತೆ ಹೇಳಿ